ಅಬ್ಬರದ ಚುನಾವಣಾ ಪ್ರಚಾರ ಆರಂಭದ ನಡುವೆಯೇ ಬೆಂಗಳೂರು ದಕ್ಷಿಣದ ಸಂಸದ ಮತ್ತು ಮುಂದಿನ ಅಭ್ಯರ್ಥಿಯೂ ಕೂಡ ಆಗಿರುವ ತೇಜಸ್ವಿ ಸೂರ್ಯ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಚುನಾವಣಾ ನೀತಿ ಸಂಹಿತೆಯ ವೇಳೆ ಪ್ರಚೋದನಕಾರಿ ಹೇಳಿಕೆಯನ್ನ ಅಥವಾ ಭಾಷಣ ಮಾಡಿದ್ದಾರೆ ಅನ್ನೋ ಹಿನ್ನೆಲೆ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಐಪಿಸಿ ಸೆಕ್ಷನ್ 153A 295A ಆರ್ಪಿ ಆಕ್ಟ್ 123(3)A ಅಡಿಯಲ್ಲಿ ಕೇಸ್ ದಾಖಲು ಮಾಡಿದ್ದಾರೆ. ನಗರದ ಪೇಟೆಯಲ್ಲಿ ಮೊಬೈಲ್ ಶಾಪ್ ಮಾಲೀಕನ ಮೇಲೆ ಹಲ್ಲೆಯನ್ನ ಖಂಡಿಸಿ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ತೇಜಸ್ವಿ ಸೂರ್ಯ ಭಾಷಣ ಮಾಡಿದ್ರು. ಈ ಬಗ್ಗೆ ಚಿಕ್ಕಪೇಟೆ ಚುನಾವಣಾಧಿಕಾರಿ ದೂರು ಕೂಡ ಕೊಟ್ಟಿದ್ರು. ತಮ್ಮ ಟ್ವಿಟರ್ನಲ್ಲಿ ಹಾಕೊಂಡಿದ್ದ ಹೇಳಿಕೆ ಮತ್ತು ಪೋಸ್ಟ್ಗಳನ್ನು ದಾಖಲಾತಿಯಾಗಿ ಇಟ್ಕೊಂಡು ಪೊಲೀಸರಿಗೆ ದೂರು ಕೊಟ್ಟಿದ್ರು. ದೂರಿನ ಮೇರೆಗೆ ಪ್ರಕರಣ ಮಾಡಲಾಗಿದೆ. ಇನ್ನು ಸಂಸದೆ ಶೋಭಾ ಕರಂದ್ಲಾಜೆ ವಿರುದ್ಧ ಕೂಡ ಕ್ರಮಕ್ಕೆ ಚುನಾವಣಾಧಿಕಾರಿಗಳು ಮುಂದಾಗಿದ್ದಾರೆ. ನೀರಿಲ್ಲದೆ ಬರಗಾಲ ಉಂಟಾಗಿದ್ದು ಇದೀಗ ಈ ನೀರಿನ ಸಮಸ್ಯೆ ಹೋಳಿ ಹಬ್ಬಕ್ಕೂ ಕೂಡ ಪರಿಣಾಮವನ್ನು ಬೀರ್ತಾ ಇದೆ. ನೋಡಿ, ಒಂದ್ ಕಡೆ ಅಂತರ್ಜಲ ಮಟ್ಟ ಕುಸಿದು ಹೋಗಿದೆ, ಮಳೆ ಬರದೆ ಇದರಿಂದ ಸಾಕಷ್ಟು ಕೊಳವೆ ಬಾವಿಗಳು ಬತ್ತು ಹೋಗಿದೆ, ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಈಗ ಹೋಳಿ ಹಬ್ಬ ಬಂತಲ್ಲ, ಇನ್ನೇನು ಜಲಮಂಡಳಿ ಒಂದು ಗೈಡ್ ಲೈನ್ಸ್ ಅನ್ನ ಕೂಡ ರಿಲೀಸ್ ಮಾಡಿದೆ. ಏನಂತ ಅಂದ್ರೆ ನೀರನ್ನ ಮಿತವಾಗಿ ಬಳಸಬೇಕು. ಸಾರ್ವಜನಿಕ ಸಲಹಾ ರೂಪದ ಪ್ರಕಟಣೆಯನ್ನ ಬಿಡುಗಡೆ ಮಾಡಿರೋ ಮಂಡಳಿ ಹೋಳಿ ಹಬ್ಬ ಸಾಂಸ್ಕೃತಿಕವಾದ ಆಚರಣೆಯ ಹಬ್ಬ, ಇದನ್ನ ತಮ್ಮ ಮನೆಗಳಲ್ಲೇ ವಾಸಸ್ಥಳಗಳಲ್ಲೇ ಆಚರಿಸಿ ಅಂತ ಹೇಳ್ತಿದ್ದಾರೆ. ಹೋಳಿ ಹಬ್ಬಕ್ಕೆ ರೈನ್ ಡ್ಯಾನ್ಸ್, ಪೂಲ್ ಡ್ಯಾನ್ಸ್ ನಿಷೇಧ. ಕೆಲವೊಂದು ರೆಸಾರ್ಟ್ಗಳಲ್ಲೆಲ್ಲ ಅದ್ದೂರಿಯಾಗಿ ಮಾಡ್ತಾ ಇದ್ರು ಇಷ್ಟು ವರ್ಷ, ಈ ಸಲ ಬೇಡ ಅಂತಿದ್ದಾರೆ. ಕಾವೇರಿ ನೀರು, ಬೋರ್ವೆಲ್ ನೀರನ್ನ ರೈನ್ ಡ್ಯಾನ್ಸ್ಗೆ ಬಳಸೋಂಗಿಲ್ಲ. ಹಣ ಕೊಟ್ಟು ಒಬ್ಬೊಬ್ಬರಿಗೆ ಇಷ್ಟು ಟಿಕೆಟ್ ತಗೊಂಡು ಅಂತ ಹೋಳಿ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗೋರು. ನೀರಂತೂ ಸಿಕ್ಕಾಪಟ್ಟೆ ಖರ್ಚಾಗ್ತಾ ಇತ್ತು, ಈ ಸಲ ಅವಕಾಶ ಇಲ್ಲ. ಪೂಲ್ ಡ್ಯಾನ್ಸ್ಗೆ ಕಾವೇರಿ ನೀರನ್ನ ಬಳಸ್ಕೂಡ್ದು, ಬಳಸಿದ್ದು ಗೊತ್ತಾದ್ರೆ ಇಷ್ಟಿಷ್ಟು ದಂಡ ಹಾಕ್ತೀವಿ ಅಂತ ಕೂಡ ಹೋಳಿ ಹಬ್ಬಕ್ಕೆ ಇದೀಗ ಜಲಮಂಡಳಿ ಗೈಡ್ ಲೈನ್ಸ್ ಅನ್ನ ಹೊರಡಿಸಿದೆ. ರೈನ್ ಡ್ಯಾನ್ಸ್, ಪೂಲ್ ಡ್ಯಾನ್ಸ್ ಸಂಪೂರ್ಣ ನಿಷೇಧ. ಈ ಸಲ ಮನೆಗಳಲ್ಲಿ ನೀವು ವಾಸ ಮಾಡ್ತಿರಲ್ಲ ಅಲ್ಲೇ ಹೋಳಿ ಹಬ್ಬ ಆಚರಣೆ ಮಾಡ್ಕೊಳ್ಳಿ, ಅಭ್ಯಂತರ ಏನಿಲ್ಲ. ಮನರಂಜನೆ, ವಾಣಿಜ್ಯ ಉದ್ದೇಶಿತ ರೈನ್ ಡ್ಯಾನ್ಸ್, ಪೂಲ್ ಡ್ಯಾನ್ಸ್ ಅನ್ನ ಈ ಸಲ ಆಯೋಜನೆ ಮಾಡುವಂಥದ್ದು ಇಲ್ಲ, ಮಾಡಬೇಡಿ ಅಂತ ಕೂಡ ಹೇಳಿದ್ದಾರೆ. ಕಾರಣ ಅಷ್ಟೇ, ನೀರು ಪೋಲಾಗತ್ತೆ ಅನ್ನುವ ಕಾರಣವನ್ನ ಮುಂದಿಟ್ಕೊಂಡು ಸಾಂಸ್ಕೃತಿಕವಾಗಿ ಆಚರಣೆ ಮಾಡೋದಕ್ಕೆ ಯಾವುದೇ ನಿಷೇಧ ಇಲ್ಲ. ಅಂದ್ರೆ ನೀವು ಬಣ್ಣ ಹಚ್ಕೊಳ್ಳೋದು, ಮನೆ ಸುತ್ತಮುತ್ತ ಓಡಾಡೋದು, ಹುಡುಗರು ಆಟ ಆಡ್ತಾರಲ್ಲ ಪುಟಾಣಿ ಮಕ್ಕಳೆಲ್ಲ, ಅದಕ್ಕೇನು ಸಮಸ್ಯೆ ಇಲ್ಲ.